ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಜಸ್ಥಾನ್ ರಾಯಲ್ಸ್ ತಂಡದ ಎದುರು ಡಿಸಿ ತಂಡಕ್ಕೆ 7 ವಿಕೆಟ್ಗಳ ಭರ್ಜರಿ ಗೆಲುವು. ಬಳಿಕ ಐಪಿಎಲ್ ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆಗಳಾದ್ರೆ ಆಗಿದೆ. ಅಷ್ಟಕ್ಕೂ ರಾಜಸ್ಥಾನ್ ರಾಯಲ್ಸ್ ತಂಡದ ಎದುರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಪಡೆದುಕೊಂಡ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ 3 ಟಾಸ್ ಗೆದ್ದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುವ ನಿರ್ಧಾರವನ್ನ ಕೈಗೊಂಡಿತ್ತು. ಇದೊಂದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ತೀನಿ. ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಓಪನಿಂಗ್ ನಲ್ಲಿ ಕಣಕ್ಕಿಳಿದಂತ SSC ಜೈಸ್ವಾಲ್ 3 ಎಸೆತಗಳಲ್ಲಿ 6 ರನ್ಗಳನ್ನ ಕಲೆ ಹಾಕುವ ಮೂಲಕ ಹೀನಾಯವಾದ ಪ್ರದರ್ಶನವನ್ನು ಕೂಡ ನೀಡಿದ್ರು. ಇತ್ತ ವೈಭವ್ ಸೂರ್ಯವಂಶಿ 2 ಎಸೆತಗಳಲ್ಲಿ 4 ರನ್ ಗಳಿಸುವ ಮೂಲಕ ಜೇಮಿಸನ್ ಅವರಿಗೆ ಬೋಲ್ಡ್ ಕೂಡ ಆದ್ರು. ಓಪನಿಂಗ್ ನಲ್ಲಿ SSC ಜೈಸ್ವಾಲ್ ಹಾಗೂ ಸೂರ್ಯವಂಶಿ ಅವರಿಂದ ಅಷ್ಟೊಂದು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನು ಬಂದಿರಲಿಲ್ಲ. ನಂತರ ಬಂದಂತ ಧ್ರುವ ಜುರೇಲ್ ಅದ್ಭುತವಾಗಿ ಕೂಡ ಆಡಿದ್ರು. 30 ಎಸೆತಗಳಲ್ಲಿ 4 4 ಹಾಗೂ 1 6 ಗಳೊಂದಿಗೆ 42 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಒಂದೊಳ್ಳೆ ಆಟನ ಕೂಡ ಆಡಿದ್ರು. ಇತ್ತ ನಾಯಕ ಪರಾಗ್ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. 50 ಎಸೆತಗಳಲ್ಲಿ 8 4 ಹಾಗೂ 5 6 ಗಳೊಂದಿಗೆ 90 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಇತ್ತ ಜಡೇಜಾ 20 ರನ್ ಗಳಿಸಿ ಹೊರಟಾದ್ರೆ ಇತ್ತ ಫೆರೇರಾ ಧ್ವಂಸ ಕೂಡ ಮಾಡಿದ್ರು. 14 ಎಸೆತಗಳಲ್ಲಿ 6 6 ಹಾಗೂ 2 4 ಗಳೊಂದಿಗೆ 47 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾಗಿ ಕೂಡ ಆಡಿತ್ತು. ವೈಭವ್ ಸೂರ್ಯವಂಶಿ ಹಾಗೂ SSC ಜೈಸ್ವಾಲ್ ಅವರಿಂದ ಓಪನಿಂಗ್ ನಲ್ಲಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೂ ಕೂಡ ಧ್ರುವ ಜುರೇಲ್, ಪರಾಗ್, ಫೆರೇರಾ ಸೂಪರ್ ಆಗಿ ಆಡಿದ್ರು. ಈ ಮೂಲಕವಾಗಿ 20 ಓವರ್ಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 225 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 226 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಇದೊಂದು ಒಳ್ಳೆ ಸ್ಕೋರ್ ಆಗಿತ್ತು. ರಾಜಸ್ಥಾನ್ ರಾಯಲ್ಸ್ ತಂಡ ಸಖತ್ತಾಗಿ ಕೂಡ ಆಡಿತ್ತು. ಆದ್ರೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದನ್ನ ಚೇಸ್ ಮಾಡಿ ಹಾಕಿದೆ. ಅದು ಕೂಡ 19.1 ಓವರ್ಗಳಲ್ಲಿ. ಸೂಪರ್ ಅಂತಾನೆ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಇಸಾಕ 62 ರನ್ ಗಳಿಸುವ ಮೂಲಕ ಔಟ್ ಆದ್ರೆ ಇತ್ತ ನಮ್ಮ ಕನ್ನಡಿಗ KL ರಾಹುಲ್ 75 ರನ್ ಗಳಿಸುವ ಮೂಲಕ ಔಟ್ ಆಗ್ತಾರೆ. ಇತ್ತ ನಿತೀಶ್ ರಾಣಾ 33 ರನ್ ಗಳಿಸುವ ಮೂಲಕ ಅದ್ದೂರಿ ಆಟ ಆಡ್ತಾರೆ. ಈ ಮೂಲಕವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19.1 ಓವರ್ಗಳಲ್ಲಿ ಕೇವಲ ರಾಜಸ್ಥಾನ್ ರಾಯಲ್ಸ್ ತಂಡ ಕೊಟ್ಟಂತ 226 ರನ್ಗಳ ಟಾರ್ಗೆಟ್ ಅನ್ನ ಸೇಜ್ ಮಾಡಿ ಹಾಕುತ್ತೆ. ಸಖತ್ತಾಗಿ ಕೂಡ ಡಿಫೆಂಡ್ ಮಾಡಿದೆ ಮಾತ್ರ ಡಿಸಿ ತಂಡ. ರಾಜಸ್ಥಾನ್ ರಾಯಲ್ಸ್ ತಂಡನು ಕೂಡ ಸಖತ್ತಾಗಿ ಆಡಿದೆ. ಬಳಿಕ IPL ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಆಡಿದಂತೆ 8 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. ಪ್ಲಸ್ 1.043 ನೆಟ್ ರನ್ ರೇಟ್ ನೊಂದಿಗೆ 13 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ ಆದ್ರೆ PBKS ತಂಡ ಇದೆ. ಎರಡನೇ ಸ್ಥಾನದಲ್ಲಿ RCB ತಂಡ ಆಡಿದಂತ 9 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. ಪ್ಲಸ್ 1.420 ಸ್ಟ್ರೈಕ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ RCB ಆದ್ರೆ ಇದೆ. ಮೂರನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ 9 ಪಂದ್ಯಗಳಿಗೆ 6 ಪಂದ್ಯನೂ ಕೂಡ ವಿನ್ ಆಗಿ ಪ್ಲಸ್ 0.832 ಸ್ಟ್ರೈಕ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ SRH ತಂಡ ಇದೆ. ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಆಡಿದಂತ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿ ಪ್ಲಸ್ 0.510 ಸ್ಟ್ರೈಕ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ ಸ್ನೇಹಿತರೆ. ಇದು IPL ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು. RR ವಿರುದ್ಧ DC ತಂಡ ಗೆದ್ದ ಬಳಿಕ ನಿಮ್ಗೆ ಅನಿಸುತ್ತೆ ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.